5 ಸ್ಟೇಟ್ ಎಲೆಕ್ಷನ್ನ ಭಾಗವಾಗಿ ಕೇರಳ ಕೂಡ ಎಲೆಕ್ಷನ್ಗೆ ಹೋಗ್ತಾ ಇದೆ. ಜೋರಿದೆ ಅಲ್ಲಿ ಪ್ರಚಾರ. LDF ವರ್ಸಸ್ UDF. ಬೇಸಿಕಲಿ ಬಿ ಜೆ ಪಿಯವರು ಈಗಷ್ಟೇ ಮೊನ್ನೆ ತ್ರಿವೇಂದ್ರಂ ನಗರಸಭೆಯನ್ನು ಗೆದ್ದುಕೊಂಡ ನಂತರ ಈ ಸಲ ವೋಟ್ ಶೇರ್ ಎಷ್ಟಾಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಬೇಸಿಕಲಿ LDF ವರ್ಸಸ್ UDF ಫೈಟ್ ಇರೋದು. LDF ಅಧಿಕಾರದಲ್ಲಿದೆ, ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿರುವ ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ನೇತೃತ್ವದಲ್ಲಿರುವ UDF. ಇತ್ತೀಚಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ರಿಸಲ್ಟನ್ನು ನೋಡಿದ್ರೆ UDF ವಿಧಾನಸಭಾ ಎಲೆಕ್ಷನ್ನು ಗೆದ್ದು ಬಿಡ್ತೀವಿ ಅನ್ನೋ ಲೆವೆಲ್ಲಿಗೆ ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಕೇರಳ ಯೋಜನಾ ಆಯೋಗದ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅಂತ ಹೋಗಿದ್ದಾರೆ. ಕಾಂಗ್ರೆಸ್ ಅದನ್ನು ಬಹಿಷ್ಕರಿಸಿತ್ತು. ಕಾಂಗ್ರೆಸ್ನವ್ರು ಯಾರು ಬಂದಿರಲಿಲ್ಲ. ಮಣಿಶಂಕರ್ ಅಯ್ಯರ್ ಹೋದ್ರಲ್ಲಿ. ವೇದಿಕೆಯ ಮೇಲೆ ಗೌರ್ಮೆಂಟ್ ಕಾರ್ಯಕ್ರಮ, ಅದು ವಿಷನ್ 2026 ಅಂತ. ಅಂದರೆ ಮುಂದಿನ ದಿನಗಳಲ್ಲಿ ಕೇರಳ ಹೆಂಗೆ ಹೋಗಬೇಕು, ಅಭಿವೃದ್ಧಿಯ ಪಥ ಇತ್ಯಾದಿ ಇತ್ಯಾದಿ ಚರ್ಚೆ ಮಾಡೋದಕ್ಕೆ ಅಲ್ಲಿ ಮಣಿಶಂಕರ್ ಅಯ್ಯರ್ ಮಾತಾಡ್ತಾರೆ. ಕಾಂಗ್ರೆಸ್ ಏನು ಗೆಲ್ಲೋದಿಲ್ಲ ಇಲ್ಲಿ. ಮತ್ತೊಮ್ಮೆ ನೀವೇ ಮುಖ್ಯಮಂತ್ರಿ ಆಗ್ತೀರಿ, ಆಗಬೇಕು ಅಂದರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ ಪಿಣರಾಯಿ ವಿಜಯನ್ ಅವರೇ ಅಂದರು. ಇದರದ್ದು ರಿಯಾಕ್ಷನ್ಸ್ ಭಾಳ ಇದ್ದಾವೆ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ ಅನ್ನೋದರಿಂದ ಹಿಡಿದು ಹೆಸರಿಗೆ ಕೂತ್ಕೊಂಡು ಭಾಷಣ ಕೇಳ್ತಾರವ್ರಿಗೆ ತಮ್ಮ ಕಿವಿಗಳನ್ನು ತಾವೇ ನಂಬೋದಂಥ ಪರಿಸ್ಥಿತಿ. ಬೇಟನ್ ಅಂದರೆ ಕೈಯಲ್ಲಿ ಪೊಲೀಸರೆಲ್ಲ ಇಟ್ಕೊಂಡಿರ್ತಾರೆ, ಲಾಠಿ ಥರದ್ದು ಚಿಕ್ಕದಿರುತ್ತಲ್ಲ, ಪೊಲೀಸ್ ದೊಡ್ಡ ಲಾಠಿ ಅಲ್ಲ, ಬೇಟನ್ ಅಂದರೆ ಅದು ಅಧಿಕಾರ ಅಂತ. ಕಾಂಗ್ರೆಸ್ನವ್ರು ಬೀಳಿಸ್ಬಿಟ್ಟಿದ್ದಾರೆ ಕೆಳಗೆ, ದಯವಿಟ್ಟು ನೀವು ಅದನ್ನು ಎತ್ಕೋಬೇಕು ಅಂತ ಪಿಣರಾಯಿ ವಿಜಯನ್ ಅವರಿಗೆ ನೇರ ಮಣಿಶಂಕರ್ ಅಯ್ಯರ್ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಪವನ್ ಖೇರ ಮಣಿಶಂಕರ್ ಅಯ್ಯರ್ಗೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ ಅಂದ್ಬಿಟ್ರು. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ. ಕೇರಳದ ಎಡರಂಗ ಸರ್ಕಾರವನ್ನು ಹೊಗಳಿರುವ ಅಯ್ಯರ್ ವೈಯಕ್ತಿಕವಾದ ವಿಚಾರ. ಅಯ್ಯರ್ ಕಳೆದ ಕೆಲವು ವರ್ಷಗಳಿಂದ ಕಾಂಗ್ರೆಸ್ ಜೊತೆ ಯಾವುದೇ ಸಂಬಂಧ ಇಟ್ಕೊಂಡಿಲ್ಲ. ಅಯ್ಯರ್ ಅವರು ತಮ್ಮ ವೈಯಕ್ತಿಕ ಸಾಮರ್ಥ್ಯದಲ್ಲಿ ಮಾತಾಡ್ತಾರೆ, ಬರೀತಾರೆ. ಕೇರಳದಲ್ಲಿ ನಾವು ಎಡರಂಗದ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರಿಸ್ತೀವಿ ಅಂತ ಪವನ್ ಖೇರ ಸ್ಟೇಟ್ಮೆಂಟ್, ರಾಷ್ಟ್ರೀಯ ವಕ್ತಾರರು. ಇನ್ನೊಂದು ಕಡೆ KC ವೇಣುಗೋಪಾಲ್ ಈ ಸಲ ಅವರು ಕೇರಳಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಿದ್ದಾರೆ, ಕಾಂಗ್ರೆಸ್ಸಿನ ಸಂಸದರು. ಮಣಿಶಂಕರ್ ಅಯ್ಯರ್ ಯಾವಾಗಲೂ ಹಿಂಗೆ ನೋಡ್ರಿ, ಏನಾರು ಒಂದು ಮಾತಾಡಿ ದೊಡ್ಡದೊಂದು ವಿವಾದ ಹುಟ್ಟಾಕಿ. ಇವರು ಅತಿ ಹೆಚ್ಚು ಚರ್ಚಿತ ಸ್ಟೇಟ್ಮೆಂಟ್, ಐ ಸ್ಟಿಲ್ ರಿಮೆಂಬರ್ ಇಟ್, ಒಂದು ಏನೋ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇತ್ತು ದೊಡ್ಡದೊಂದು ಸ್ಟೇಡಿಯಂನಂಥ ಜಾಗದಲ್ಲಿ. ಅಲ್ಲಿ ಒಂದು ನ್ಯೂಸ್ ಏಜೆನ್ಸಿ ಅವ್ರ ಜೊತೆ ಇನ್ನೇನು ಸಭೆ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಚಿಟ್ಚಾಟ್ ಕೊಟ್ಟಿದ್ರು ಅವರು. 2013 ಲೋಕಸಭಾ ಚುನಾವಣೆಯ ಚರ್ಚೆ ಪೀಕ್ನಲ್ಲಿತ್ತು. ನರೇಂದ್ರ ಮೋದಿ NDA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿತಗೊಂಡಿದ್ದರು. ಮಣಿಶಂಕರ್ ಅಯ್ಯರ್ ಹೇಳಿದರು, ಜನ್ಮದಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕಾಗೋದಿಲ್ಲ ನರೇಂದ್ರ ಮೋದಿಗೆ, ಬೇಕು ಅಂದರೆ ಇಲ್ಲಿ ಬಂದು ಟೀ ಮಾರಬಹುದು ಅಂದ್ಬಿಟ್ರು. ಇಲ್ಲಿ ಬಂದು ಟೀ ಮಾರ್ಬೋದು, ಪ್ರಧಾನಿ ಎಲ್ಲ ಆಗೋದಕ್ಕಾಗೋದಿಲ್ಲ ಅಂತ. ಅದಾದ ಮೇಲೆ 3 ತಿಂಗಳ ಹಿಂದೆ ನಾನು AICC ಆಫೀಸ್ಗೆ ಹೋದರೆ ಟೀ ಬೇಕಾ ಅಂತ ಕೇಳೋರು ಕೂಡ ಯಾರೂ ಇಲ್ದಂಗೆ ಆಗಿದೆ ಪರಿಸ್ಥಿತಿ ಅಂದ್ಬಿಟ್ರು. ನೋಡಿರಿ, ಒಂದಕ್ಕೊಂದು ಕನೆಕ್ಷನ್ ಹೆಂಗಿರ್ತವೆ ಅಂತ. AICC ಆಫೀಸ್ಗೆ ಹೋದರೆ ನಿಮಗೆ ಟೀ ಬೇಕಾ ಅಂತ ಕೇಳೋರು ಕೂಡ ಒಬ್ಬರು ಇಲ್ದಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂದಿದ್ರು ಅವರು. 2013ರಲ್ಲಿ ಮಣಿಶಂಕರ್ ಅಯ್ಯರ್ ನರೇಂದ್ರ ಮೋದಿ ಬಂದು ಬೇಕಿದ್ರೆ ಇಲ್ಲಿ ಟೀ ಮಾರಲಿ, ಪ್ರಧಾನಮಂತ್ರಿ ಎಲ್ಲ ಆಗೋದಕ್ಕಾಗೋದಿಲ್ಲ ಅಂದಾಗ ಅದನ್ನೇ ಎತ್ಕೊಂಡ್ಬಿಟ್ರು BJP ಅವರು. ಚಾಯ್ ಪೆ ಚರ್ಚಾ ಅಂತ ಒಂದು ದೊಡ್ಡದು ಕ್ಯಾಂಪೇನೇ ಮಾಡಿಬಿಟ್ರು. ಚಾಯ್ ಪೆ ಚರ್ಚಾ, ಗಲ್ಲಿಗಳಲ್ಲಿ ಅಂದರೆ ಜನಾಂಗ ಒಂದು 100-200 ಜನ ಸೇರಿಸೋದು, ಟೀ ಮಾಡಿಸೋದು, ಚರ್ಚೆ ಮಾಡೋದು. ಯಾರಿಂದ ರಾಜಕೀಯ ಏನಾಗಿದೆ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾ ಆಗಬಾರ್ದು ಅಂತ ಚರ್ಚೆ ಮಾಡೋದಪ್ಪ. ಈಗ ಪವನ್ ಖೇರ ಕಾಂಗ್ರೆಸ್ನಲ್ಲೇ ಇಲ್ಲ ಅವರು ಅಂದಿದ್ದಕ್ಕೆ, KC ವೇಣುಗೋಪಾಲ್ ಕಾಂಗ್ರೆಸ್ನಲ್ಲಿ ಮಣಿಶಂಕರ್ ಅಯ್ಯರ್ ಇಲ್ಲ ಅಂದಿದ್ದಕ್ಕೆ ಮಣಿಶಂಕರ್ ರಿಪ್ಲೈ ನೋಡಿ ಹೆಂಗಿದೆ ನೋಡಿ. ನಾನು ಗಾಂಧಿವಾದಿ, ನೆಹರುವಾದಿ, ಇಂದಿರಾವಾದಿ, ರಾಜೀವ್ವಾದಿ, ರಾಹುಲ್ವಾದಿ ಅಲ್ಲ ಅಂತಾರವರು. ನನ್ನನ್ನು ಬೇಕಿದ್ರೆ ಪವನ್ ಖೇರ ಹೊರಗೆ ಹಾಕಲಿ, ಹೊರಗೆ ಬರ್ತೀನಿ ನಾನು ಅಂತ. ಕೇರಳ ಎಲೆಕ್ಷನ್ನಲ್ಲಿ ಶಶಿ ಥರೂರ್ ಏನೋ ಉಲ್ಟಾ ಹೊಡಿಬೋದು ಅನ್ನುವ ಚರ್ಚೆಗಳ ಮಧ್ಯದಲ್ಲಿ ಹಿ ಹ್ಯಾಸ್ ಫಾಲನ್ ಇನ್ ಲೈನ್ ವಿತ್ ಕಾಂಗ್ರೆಸ್. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇದ್ದ ಫೋಟೋ ಹಾಕಿ ಅವರು ಮಾಡಿದಂಥ ಟ್ವೀಟ್ ನೋಡಿದ್ರೆ ಎಲ್ಲ ಸೆಟ್ಲ್ ಆಯ್ತಪ್ಪ ಅಲ್ಲಿ ಅಂತ. ಅದರ ಮಧ್ಯದಲ್ಲಿ ಇದೊಂದು ಫೈರ್ ಫೈಟಿಂಗ್ ಮಾಡ್ಬೇಕಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.